ಶ್ರೀಪಾಲ್ ಕೆಪಿ ಅಂತ ಹೇಳಿ ಶ್ರೀಪಾಲ್ ಕೆಪಿ ಅಂತ ಹೇಳಿ ಹಿರಿಯ ಹೋಗುತ್ತೆ. ವಕೀಲರು ಪ್ರಗತಿಪರ ಹೋರಾಟಗಾರರಿಗೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಇವತ್ತಿನ ಭಾರತದ ಈ ಸ್ಥಿತಿ ಮುಂದೆ ನಾವು ಯಾವ ಭವಿಷ್ಯವನ್ನು ಕಂಡುಕೊಳ್ಳಬಹುದು, ನಮ್ಮ ಮುಂದಿನ ಒಂದು ಪಿಕ್ಚರ್ ಹೆಂಗೆ ಕಾಣಿಸುತ್ತೆ ನಮಗೆ ಅಂತ ಸರ್, ಇದು ಒಂದ್ ರೀತಿಯ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಿದೆ ಸರ್. ಇಲ್ಲಿ ಏನಂದ್ರೆ ಒಂದ್ ರೀತಿ ಹಿಟ್ಲರ್ ಈ ದೇಶವನ್ನ ಆಳ್ತಿದ್ದಾರೆ ಅನ್ನೋ ಮನೋಭಾವ ಬರ್ತಾ ಇದೆ. ಯಾವ್ದನ್ನು ಕೂಡ ಪ್ರಶ್ನೆನೆ ಮಾಡಬಾರ್ದು, ನೀನ್ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ ಆಗ್ತೀಯ, ಅಥವಾ ಬಿಜೆಪಿ ಸರ್ಕಾರವನ್ನು ಪ್ರಶ್ನಿಸುತ್ತೆ, ಹಿಂದೂ ಧರ್ಮ ವಿರೋಧಿ ಆಗ್ತೀಯ, ಈ ತರದ ನಿಲುವುಗಳು. ಅದರಲ್ಲೂ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗೆ ಇಳಿದು ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡಿದ್ರು. ಒಬ್ಬ ದೇಶದ ಪ್ರಧಾನಿ ಬಾಯಿ ಬಿಡಲ್ಲ, ಶಿಕ್ಷಣ ಸಚಿವ ಮಾತನಾಡಲ್ಲ, ಅಥವಾ ಕೇಂದ್ರ ಸರ್ಕಾರದ ಒಬ್ಬ ಪ್ರತಿನಿಧಿಯು ಮಾತನಾಡಲ್ಲ. ಅಂದ್ರೆ ಇದೊಂದು ದುರಂತ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಾಗಲಿ ಅಥವಾ ಯಾವುದೇ ವ್ಯವಸ್ಥೆಯಲ್ಲಿ ಈ ತರ ಎಲ್ಲೂ ಯಾವ ದೇಶಕ್ಕೂ ಬರಬಾರ್ದು. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಸರ್. ಏನ್ ನಾವು ಶ್ರೀಲಂಕಾದಲ್ಲಿ, ಬಾಂಗ್ಲಾದೇಶದಲ್ಲಿ, ನೇಪಾಳದಲ್ಲಿ ನೋಡಿದ್ವಲ್ಲ, ಆ ರೀತಿಯ ಉದ್ವಿಗ್ನತೆ ಎಲ್ಲಿದಾಗ ಆತಂಕ ಆಗತ್ತೆ ನಮ್ಗೆ. ಹಾಗಾಗಿ ಏನು ವಿದ್ಯಾರ್ಥಿಗಳು, ಅದರಲ್ಲೂ ನಿನ್ನೆ ಅದು ಘನಘೋರವಾದಂತ ಇದು ವಿದ್ಯಾರ್ಥಿಗಳ ಮೇಲೆ ಏನು ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು, ಮತ್ತೆ ಅವ್ರು ಬಹಳಷ್ಟು ಜನ ಅದರಲ್ಲಿ ಪೊಲೀಸ್ ಹೌದು ಅಥವಾ ಈ ಸಿವಿಲ್ ಡ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು ಯಾರಿದ್ರು ಏನು ಈ ಶತ್ರುಗಳನ್ನ ಮಟ್ಟ ಹಾಕೋ ರೀತಿಯಲ್ಲಿ ಯುದ್ಧ ಮಾಡದ ರೀತಿಯಲ್ಲಿ ಅವ್ರನ್ನ ಬೆಸಾಡಿ ಹೊಡೆದಿರ್ತಕ್ಕಂಥ ಇದೆಯಲ್ಲ, ಇದು ಅತ್ಯಂತ ಖಂಡನೀಯ ಸರ್. ಈಗಲೂ ಕೂಡ ಇದರಲ್ಲಿ ಬರೀ ಶಿಕ್ಷಣ ಸಚಿವ ಮಾತ್ರ ಅಲ್ಲ, ಇದರ ಹೊಣೆ ಹೊತ್ತು ಪ್ರಧಾನಿಯೇ ರಾಜೀನಾಮೆ ಕೊಡಬೇಕು. ಈ ತರದ ಸರ್ಕಾರಗಳು ನಮ್ಮ ಭಾರತೀಯ ಸಂಸ್ಕೃತಿಗೆ ಮತ್ತು ನಮ್ಮ ಭಾರತದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಸರ್ ಇದು. ನಮ್ಮ ರಾಜ್ಯದಿಂದ ಆಯ್ಕೆ ಮಾಡಿ ಕಳಿಸಿರುವಂತ ಸಂಸದರು ಯಾವತ್ತಾರು ಮಾತನಾಡ್ತಾರೆ ಅಂತ ನೋಡಿದ್ರೆ ಇಲ್ಲ, ನಮ್ಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಮಾತ್ರ ಒಂದ್ ರೀತಿ ರಾಜಾರೋಷವಾಗಿ ಮಾತನಾಡ್ತಾರೆ, ಆಕ್ರೋಶ ಭರಿತವಾಗಿ ಮಾತನಾಡ್ತಾರೆ. ಡೆಲ್ಲಿಗೆ ಹೋದ್ಮೇಲೆ ಬಾಯಿಗೆ ಟೇಪ್ ಅಂಟಿಸ್ಬಿಡ್ತಾರ ಯಾರಾದ್ರೂ ಅವರಿಗೆ? ಇಲ್ಲ, ಅವರು ಅಂದ್ರೆ ಎಲ್ಲಾ ಇಲ್ಲಿಯ ಎಲ್ಲಾ ಎಂಪಿಗಳು ಇವರು ಕೂಡ ಸರ್ ಒಂದ್ ರೀತಿ ಅವರು ಸ್ಲೇವರಿ ರೀತಿಯಲ್ಲಿ ಇದಾರೆ ಅಲ್ಲಿ ಮೋದಿಯ ಇವರಿಗೆ. ಯಾವುದನ್ನು ಕೂಡ ಮಾತನಾಡಲು ರಾಜ್ಯದ ಅದನ್ನ ಜಲ ಇರ್ಬೋದು, ನೆಲ ಇರ್ಬೋದು, ಅಥವಾ ಶಿಕ್ಷಣದ ವಿಷಯ ಇರ್ಬೋದು, ಅಥವಾ ರಾಜ್ಯಕ್ಕೆ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ನಲ್ಲಿ ಆದಾಯ ಇದನ್ನ ನಮ್ಮ ಭಾಗವನ್ನ ಕೇಳೋ ವಿಷಯದಲ್ಲಿ ಇರ್ಬೋದು, ಯಾವುದ್ರಲ್ಲೂ ಕೂಡ ಇವರು ನಾಲೈಕಾಗಿರ್ತಕ್ಕಂಥವ್ರು. ಇಲ್ಲಿ ಮಾತ್ರ ಬೇರೆ ಪಕ್ಷದ ಸರ್ಕಾರವನ್ನ ವಿರೋಧಿಸ್ಲಿಕ್ಕೆ ಮಾತ್ರ ಮತ್ತು ಅವರು ಜನರನ್ನ ತಪ್ಪು ದಾರಿಗೆ ಎಳಿಲಿಕ್ಕೆ ಏನು ಸುಳ್ಳು ಸಂದೇಶಗಳನ್ನು ಕೊಡ್ಬೇಕು ಅಷ್ಟಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ ಸರ್ ಸಂಸದರುಗಳು. ಸರಿ, ಅವತ್ತು ಶಿಕ್ಷಣದಲ್ಲಿ ರಾಜಕಾರಣ ಬರಬಾರ್ದು, ಆ ರೀತಿಯ ಸನ್ನಿವೇಶಗಳು ಕೂಡ ಸೃಷ್ಟಿ ಆಗಬಾರ್ದು. ಯಾಕಂತ ಹೇಳಿದ್ರೆ ಶಿಕ್ಷಣ ರಾಜಕೀಯದಿಂದ ಹೊರತಾಗಿರುವಂಥದ್ದು ಬಹಳ ದೂರ ಇರಬೇಕು. ಆದರೆ ಇಲ್ಲಿ ರಾಜಕೀಯ ಆಸಕ್ತಿಗಳಿದ್ದಾವಲ್ಲ, ಆ ಕಾರಣದಿಂದಾಗಿ ಎಲ್ಲ ಕ್ಷೇತ್ರಗಳು ಕೂಡ ಗಬ್ಬೆದ್ದು ಹೋಗಿದ್ದಾವೆ ಅಂತ. ಅಲ್ಲ, ಒಂದು ಸರ್, ಯಾರು ಸರ್ಕಾರವನ್ನು ನಡೆಸ್ತಾರೆ, ಯಾರು ಇರ್ತಾರೆ, ಅವ್ರದೇ ಶಿಕ್ಷಣ ಸಂಸ್ಥೆಗಳು, ಅವರೇ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಬೇರೆ ಜರ್ಮನಿಯ ತರನು ಅಥವಾ ಇನ್ಯಾವುದೋ ದೇಶದ ತರ ನಾವು ಕಟ್ಟಿರ್ತಕ್ಕಂಥ ತೆರಿಗೆಯಲ್ಲಿ ಫ್ರೀ ಶಿಕ್ಷಣವನ್ನು ಕೊಟ್ಟಿದ್ರೆ, ಅಥವಾ ಇಡೀ ಇವೆಲ್ಲವೂ ಕೂಡ ಸರ್ಕಾರೀಕರಣ ಆಗಿದ್ರೆ, ನ್ಯಾಷನಲೈಸ್ ಆಗಿದ್ರೆ ಎಜುಕೇಶನ್, ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಇವತ್ತೇನಾಗಿದೆ ಅಂದ್ರೆ ಒಂದು ಖಾಸಗೀಕರಣ ಆಗೋದ್ರ ಜೊತೆಗೆ ಈ ನೀಟ್ ಅಂತ ಪರೀಕ್ಷೆಗಳಿಗೆ ಖಾಸಗಿ ತರಬೇತಿ ಸಂಸ್ಥೆಗಳು, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ ಇನ್ನೊಂದು ಪಕ್ಷ ಇರ್ಬೋದು, ಇವರಲ್ಲಿ ಇರ್ತಕ್ಕಂಥವ್ರು ಮತ್ತು ಇವ್ರನ್ನ ಬೆಂಬಲಿಸ್ತಕ್ಕಂಥ ಸಂಘಟನೆಗಳೇನಿದ್ದಾರೆ ಅವರುಗಳದ್ದೇ ಖಾಸಗಿ ತರಬೇತಿ ಇವು ಟ್ರೈನಿಂಗ್ ಸೆಂಟರ್ಗಳೇನಿದೆ, ಇದರಲ್ಲಿ ಕೋಟ್ಯಾಂತರ ಗಟ್ಟಲೆ ಹಣವನ್ನು ಸಂಪಾದನೆ ಮಾಡೋದ್ರ ಜೊತೆಗೆ ಮಕ್ಕಳನ್ನ, ಪೋಷಕರನ್ನ ಗಾಬರಿಗೊಳಿಸ್ತಕ್ಕಂಥದ್ದು. ನಮ್ಮಲ್ಲಿ ಕೋಚಿಂಗ್ ಕಾಣದೇ ಇದ್ರೆ ಪಾಸೇ ಆಗಲ್ಲ ನೀವು, ನಿಮ್ಗೆ ಅರ್ಹತೆನೇ ಇಲ್ಲ ಅಂತಕ್ಕಂಥ ಈ ಪ್ರಪಗಂಡವನ್ನು ಇರ್ತಕ್ಕಂಥ ಇವೆಲ್ಲವೂ ಕೂಡ ಈ ವ್ಯವಸ್ಥೆ ಸರಿಯಾಗಬೇಕಂದ್ರೆ ಏನು ವಿದ್ಯಾರ್ಥಿಗಳು ಈಗ ಈ ದೇಶದಲ್ಲಿ ವಿದ್ಯಾರ್ಥಿ ಯುವ ಜನರಿಗೆ ಈಗ ಪ್ರಜ್ಞೆ ಬಂದಿದೆ. ಇದುವರೆಗೂ ಕೂಡ ಏನು ಅವರ ತಲೆಯಲ್ಲಿ ಎಲ್ಲ ಮುಂಭಕ್ತರ ರೀತಿಯಲ್ಲಿ ಪೂಜಿಸ್ತಿದ್ರು, ಈಗ ಬೀದಿಗಿಳಿದರೆ ಇದು ಈ ಬೆಳವಣಿಗೆ ಸ್ವಾಗತಾರ್ಹ. ಮತ್ತೆ ಪ್ರಶ್ನೆ ಮಾಡ್ತಕ್ಕಂತಹ ಇದೆಯಲ್ಲ ಯುವ ಜನರಲ್ಲಿ, ಇದು ಬಂದಾಗ ಮಾತ್ರ ಸಮಾಜ ಬದಲಾಗುತ್ತೆ ಸರ್. ಎಸ್, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.